ಏನು ಅಕ್ಷಯ್ ಅವರೇ, ಬ್ರಹ್ಮಚರ್ಯ ಗುರುಜಿ, ನಮ್ಮ ವೀರ್ಯನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ವೀರ್ಯ ಶಕ್ತಿ ಯಾತಕ್ಕೆ? ಚೈತನ್ಯ ಅದು ಊರ್ಧ್ವರೇತಸ್ಸಾಗಿ ಹೋದ್ರೆ ಅವಾಗ ಆಧ್ಯಾತ್ಮಿಕ ಪ್ರೋಗ್ರೆಸ್ ಆಗುತ್ತೆ. ಸ್ಪಿರಿಚುವಲಿ ದೇವರಿಗೆ ಅರ್ಪಣೆ ತರ ಅಂತ. ಪಂಚ ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ, ಇಷ್ಟು ಇಂದ್ರಿಯಗಳಲ್ಲಿ ಅತಿ ಉದ್ವೇಗವಾದ ಇಂದ್ರಿಯ ಯಾವುದು ಅಂತಂದ್ರೆ ಚರ್ಮ. ಯಾವುದನ್ನ ಬೇಕಾದರೂ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ. ಚರ್ಮದಿಂದ ಸಿಗುವ ಆನಂದ, ಸಂತೋಷ, ಅದನ್ನು ಕಂಟ್ರೋಲ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ, ಅದರ ಸಾಧ್ಯ ಇಲ್ಲದೆ ಇರೋ ಹಾಗೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಯಾಕೆ? ಸಂತಾನ ಬೆಳಿಬೇಕು, ಲೋಕ ಬೆಳಿಬೇಕು, ಪ್ರತಿಯೊಬ್ಬರು ತಿರುಗಿ ಹುಟ್ಟಿ ಪಾಪಕರ್ಮವನ್ನು ಕಳಿಬೇಕು. ಆ ಗಂಡ ಹೆಂಡತಿ ಸೇರೋದರಿಂದನೇ ಒಂದು ಆತ್ಮಕ್ಕೆ ಮರುಜನ್ಮ ಕೊಟ್ಟು ಆ ಆತ್ಮಕ್ಕೆ ಸಂಬಂಧಪಟ್ಟಿರುವ ಕಾನ್ಷಿಯಸ್ಸಲ್ಲಿರುವ ಪಾಪಕರ್ಮಗಳನ್ನು ತೀರಿಸೋದಕ್ಕೆ ಒಂದು ದೇಹ ಸೃಷ್ಟಿಯಾಗತ್ತೆ. ಆ ದೇಹ ಸೃಷ್ಟಿಯಾಗೋದಕ್ಕೆ ಈ ಚರ್ಮವೇ ಮೂಲ. ಬ್ರಹ್ಮಚರ್ಯ ಹಾಗೆ ಅಂತನ್ನೋದು ಏನು ಅಂತಂದ್ರೆ ಹೆಣ್ಣಿಂದ ದೂರ ಇರೋದು, ಹೆಣ್ಣಿಂದ ದೂರ ಇರೋದು. ಏನದು ಹೆಣ್ಣಿಂದ ದೂರ ಇರೋದು? ಪ್ರತಿಯೊಬ್ಬರು ಲೋಕದಲ್ಲಿ ಇಷ್ಟು ಬೆಳೀತಾ ಇದೆ ಲೋಕ ಅಂತಂದ್ರೆ ಇದರ ಮೂಲವೇ ಹೆಣ್ಣು. ನೀವಿಟ್ಟಿರೋ ಕೋಟಿಗಟ್ಟಲೆ ಇರೋ ಪದಾರ್ಥಕ್ಕಿಂತ ವ್ಯಾಲ್ಯೂ ಜಾಸ್ತಿ ಯಾವುದಕ್ಕೆ ಅಂದರೆ ಹೆಣ್ಣು. ಕೊಲೆ ಮಾಡಿಬಿಡ್ತಾರೆ. ಆ ಹೆಂಗಸಿಗೋಸ್ಕರ ಕೊಲೆ ನಡೆಯುತ್ತೆ. ಪ್ರತಿಯೊಬ್ಬರು ಮದುವೆ ಅಂತ ಆಗೋದೇ ಸಂಮೋಹ. ಭಗವಂತ ನಮ್ಮಲ್ಲಿ ಹಸಿವಿ ಕೊಟ್ಟಿದ್ದಾನ. ಕಣ್ಣು, ಮೂಗು, ಬಾಯಿ, ಪಂಚ ಇಂದ್ರಿಯಗಳು. ಆ ಚರ್ಮಕ್ಕೂ ಹಸಿವಿ, ತೀರಾಕಾರದೇ ಇರೋ ಹಸಿವಿ. ಆ ಹಸಿವಿಯನ್ನು ತೀರಿಸೋದಕ್ಕೋಸ್ಕರ ತೀಟೆ ತೀರಿಸೋದು ಅಂತಾರೆ. ಸ್ವಲ್ಪ ಅಗ್ಲಿಯಾಗಿ ಮಾತಾಡೋದಾರೆ. ಆ ಬಯಕೆಗಳನ್ನು ನೆರವೇರಿಸೋದಕ್ಕೋಸ್ಕರ ಮದುವೆಯನ್ನು ಮಾಡ್ಕೋತೀವಿ. ಮಾಡಿಕೊಂಡಾಗ ಅದು ಖಂಡಿತವಾಗ್ಲೂ ಗಂಡ ಹೆಂಡತಿ ಸೇರ್ತಾರೆ. ವೀರ್ಯಾಣು ಅಂಡಾಣು ಜೊತೆಗೆ ಸೇರಿ ಅದು ಮಗುವಾಗಿ ಸೃಷ್ಟಿಯಾಗತ್ತೆ. ಒಂದು ಪಿಂಡ. ಪಿಂಡದೊಳಗಡೆ ಭಗವಂತ ಆತ್ಮವನ್ನು ನುಗ್ಗಿಸ್ತಾವ. ಯಾವ ತಂದೆ ತಾಯಿ ಸೃಷ್ಟಿ ಮಾಡಿರುವ ಪಿಂಡದೊಳಗಡೆ ಅವರದ ಕರ್ಮಾನುಸಾರ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕರ್ಮವನ್ನು ಹೊತ್ತುಕೊಂಡಿರುವ ಆತ್ಮದ ಕಾನ್ಷಿಯಸ್ ಜೊತೆಗೆ ಆ ಆತ್ಮವನ್ನ ಒಳಗೆ ನುಗ್ಗಿಸ್ತಾರೆ ಆ ಪಿಂಡದೊಳಗೆ. ಸೊ ಈ ಪಿಂಡವನ್ನು ಸೃಷ್ಟಿ ಮಾಡೋದು ಕೂಡ ಒಂದು ಪುಣ್ಯ ಕೆಲಸವೇ. ಆತ್ಮಕ್ಕೆ ಸೇರಿರುವ ಕೆಟ್ಟ ಕಾನ್ಷಿಯಸ್ ಅನ್ನ ಪವಿತ್ರ ಮಾಡೋದಕ್ಕೋಸ್ಕರ ಗಂಡ ಹೆಂಡತಿ ಸೇರೋದರಿಂದ ಆಗುವ ಪಿಂಡ ಒಂದು ಒಳ್ಳೆಯ ಕೆಲಸವನ್ನ ಮಾಡುತ್ತೆ. ಆದರೆ ಈ ಆಧ್ಯಾತ್ಮಕ್ಕೂ ಬ್ರಹ್ಮಚರ್ಯಕ್ಕೂ ಏನು ಕನೆಕ್ಷನ್ ಅಂದ್ರೆ, ಅತಿ ಹೆಚ್ಚಿನ ಶಕ್ತಿ ಒಂದು ಜೀವವೇ ಅದರಲ್ಲಿದೆ ಅಂದರೆ ಎಷ್ಟು ಶಕ್ತಿಯುತ ಅದು. ಒಂದು ಜೀವವನ್ನು ಸೃಷ್ಟಿ ಮಾಡುತ್ತೆ ನಿಮ್ಮ ವೀರ್ಯಾಣು, ಆ ಅಂಡಾಣು. ಆ ವೀರ್ಯಾಣು ಅಂಡಾಣು ಇಡೀ ಲೋಕದಲ್ಲಿರುವ ಬೇರೆ ಶಕ್ತಿಗಳಿಂದ ಶ್ರೇಷ್ಠವಾದ ಶಕ್ತಿ. ಆ ಶಕ್ತಿಯನ್ನು ವಿರಯ ಮಾಡಿದ್ರೆ ಈ ದೇಹದಿಂದ ಆಗಬೇಕಾಗಿರೋ ಸಾಧನೆಗಳು ಕಂಟ್ರೋಲ್ ಆಗೋಗುತ್ತೆ. ಅದರಿಂದನೇ ಕೂತ ಜಾಗದಲ್ಲಿ ಒಬ್ಬ ಸನ್ಯಾಸಿ ನೆನೆಸಿದ್ದನ್ನು ಮಾಡ್ತಾನ. ಸತ್ಯವಾದ ಸನ್ಯಾಸಿ
ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಿದ ಸನ್ಯಾಸಿ, ಅವನ ಮನಸ್ಸಲ್ಲಿ ಬರುವ ಯೋಚನೆಗಳು ಅಷ್ಟು ನೆರವೇರುತ್ತೆ, ಅಷ್ಟು ಶಕ್ತಿ ಆ ವೀರ್ಯಕ್ಕೆ. ಯಾವಾಗ ನಾವು ಈ ವೀರ್ಯವನ್ನು ವ್ಯಯ ಮಾಡ್ತೀವಿ, ನಮ್ಮ ಮನಸ್ಸಿಗೆ ಏಕಾಗ್ರತೆ ಹೊರಟೋಗುತ್ತೆ. ಏಕಾಗ್ರತೆ ಬರಬೇಕು ಅಂದರೆ ಬ್ರಹ್ಮಚರ್ಯ ಬೇಕು. ಏಕಾಗ್ರತೆ ಇದ್ರೆ ಮಾತ್ರ ಆಧ್ಯಾತ್ಮದಲ್ಲಿ ತುಂಬ ಒಳಗಡೆ ನುಗ್ಗಕ್ಕೆ ಸಾಧ್ಯ. ಅಸಾಧ್ಯವಾದ ಕೆಲಸ ಬ್ರಹ್ಮಚರ್ಯ. ಆದರೆ ಬ್ರಹ್ಮಚರ್ಯವಿಲ್ಲದೆ ಇದ್ದರೆ ಆಧ್ಯಾತ್ಮದಲ್ಲಿ ಒಳ್ಳೆಯ ಅನುಭವಗಳನ್ನು ಪಡೆದು ಮುಂದೆ ಹೋಗೋಕ್ಕಾಗಲ್ಲ. ಈ ವೀರ್ಯಾಣುವೇ ಓಜಸ್ಸು ಅಂತನ್ನೋ ಒಂದು ಶಕ್ತಿಯನ್ನು ನಮಗೆ ಕೊಡುತ್ತೆ. ಆ ಓಜಸ್ಸು ನಿಮ್ಮ ಗುದದ್ವಾರದ ಹತ್ತಿರದಲ್ಲಿರುವ ಪೆರಿನಿಯಂ ಗ್ರಂಥಿ, ಅಲ್ಲಿ ನಿದ್ದೆ ಮಾಡುತ್ತಿರುವ ಕುಂಡಲಿನಿ, ಇದರ ಬಗ್ಗೆ ನಾಳೆ ಹೇಳ್ತೀನಿ. ಆ ಕುಂಡಲಿನಿ ಶಕ್ತಿಯನ್ನು ಹೊರಗೆ ತೆಗೆಸಿ ಒಂದೊಂದು ಚಕ್ರಗಳ ಮೂಲಕವಾಗಿ ನಿಮ್ಮ ತಲೆಯಲ್ಲಿರುವ ಸಹಸ್ರಾರ ಚಕ್ರದ ಮೂಲಕವಾಗಿ ಭಗವಂತನ ಜೊತೆಗೆ ಸೇರುತ್ತೆ. ಅದಕ್ಕೆ ಈ ಓಜಸ್ ಬೇಕು. ಅಸಾಧ್ಯವಾದ ಶಕ್ತಿ. ಶಕ್ತಿ ಅಂತಂದರೆ ಈ 6 ಪ್ಯಾಕು 8 ಪ್ಯಾಕು ಶಕ್ತಿ ಅಲ್ಲ. ಈ ಜಿಮ್ಮಲ್ಲಿ ಹೋಗಿ ಮಾಡ್ತಾರೆ ನೋಡಿ, ಕೈಯನ್ನು ಮುಟ್ಟಕ್ಕಾಗಲ್ಲ, ಕಲ್ಲಿದ್ದಂಗೆ ಇರುತ್ತೆ. ಯಾವ ಪ್ರಾಣ ಹೋಗುತ್ತೆ ಅಂತಲೇ ಗೊತ್ತಿಲ್ಲ, ಆದರೆ ಹುಚ್ಚಂತರ ಮಾಡ್ತಾರೆ, ಏನು ಇಟ್ಟಿರ್ತಾರೆ. ಅದಕ್ಕೆ ಯೋಗ ಆಸನ ಅಂತಿಟ್ಟ ಯಾರೋ ಪತಂಜಲಿ. ಅಪ್ಪ ನೀ ಜಿಮ್ಮು ಬೇಡ, ಮೂಟೆಗಿಟ್ಟ ಹೊರಬೇಡ, ಏನು ಮಾಡಿದ್ರೆ ಕೈ ಕಾಲನ್ನ ಮೆತ್ತಗಲ್ಲಾಡಿಸೋ, ಅತಿ ಶಕ್ತಿ ಬಂದ್ಬಿಡುತ್ತೆ ನಿಂಗೆ ಅಂತ ಯೋಗಾಸನವನ್ನು ಕಂಡಿಡ್ದ. ಅದು ಎತ್ತಂಗೆಲ್ಲ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಹುಚ್ಚಿನ ಮಕ್ಕಳು ಹೆಂಗಸರನ್ನ ಅಟ್ರಾಕ್ಟ್ ಮಾಡೋಕ್ಕೆ ಇದಕ್ಕೆ ಮೈನ 6 ಪ್ಯಾಕು 8 ಪ್ಯಾಕು ಬಟ್ಟೆ ಬಿಚ್ಕೊಂಡು ಓಡಾಡ್ತಾರೆ. ಪ್ಯಾಕ್ ತೋರಿಸ್ಬೇಕೆ, ಮುಚ್ಚಿದ್ರೆ ಪ್ಯಾಕ್ ಎಲ್ಲಿ ಕಾಣುತ್ತೆ. ಸೊ ಬ್ರಹ್ಮಚರ್ಯವಿದ್ರೆ ಮಾತ್ರ ಆಧ್ಯಾತ್ಮದ ಅನುಭವಗಳನ್ನು ಪರ್ಫೆಕ್ಟ್ ಆಗಿ ಪಡೆದು ಮುಂದೆ ಹೋಗಕ್ಕೆ ಸಾಧ್ಯ. ಸೊ ಬ್ರಹ್ಮಚರ್ಯ ತುಂಬ ಇಂಪಾರ್ಟೆಂಟು. ಬ್ರಹ್ಮಚರ್ಯ ತಪ್ಪೋದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಹೆಣ್ಣು ಜೊತೆಗೆ ಸೇರ್ತೀವಿ, ಹೆಣ್ಣು ಜೊತೆಗೆ ಸೇರಿದ್ರೆ ಬಂಧನ. ಆ ಸೆಕ್ಸಿಗೋಸ್ಕರ ಒಂದು ಹೆಂಗಸಬೇಕು ನಮಗೆ. ಆ ಹೆಂಗಸ ಜೊತೆಗೆ ಸೇರಿದ ತಕ್ಷಣ ಬಂಧನ ಸ್ಟಾರ್ಟ್ ಆಗುತ್ತೆ. ಬಂಧನವೇ ದುಃಖ. ಬಂಧನದಿಂದ ಮೋಹ ಸೃಷ್ಟಿ ಆಗುತ್ತೆ. ಮೋಹವೇ ನೋವು. ಮೋಹನ ಬಿಡು ಅಂತ ಹೇಳ್ತೀವಿ, ಆದರೆ ಮೋಹಕ್ಕೆ ಅಂಟಾಕೋತೀವಿ. ಮೋಹಕ್ಕೆ ಅಂಟಾಕೊಂಡು ಭಗವಂತನ ಜೊತೆ ಹೆಂಗಕ್ಕೆ ಸಾಧ್ಯ? ಹೋಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ಇಲ್ಲಿ ಸಮಾಜದಲ್ಲಿದ್ದರೆ ನಿಮಗೆ ಬೇಕೋ ಬೇಡವೋ ಇದೆಲ್ಲ ಬೇಕಾಗುತ್ತೆ, ಇಲ್ಲಾಂದರೆ ಬೆಲೆ ಇಲ್ಲ. ಮದುವೆ ಆಗಿಲ್ಲ ಅಂದರೆ ಲೋಕದಲ್ಲಿ ಆಡ್ಕೊತಾರೆ, ಮಕ್ಕಳಾಗಿಲ್ಲ ಅಂದರೆ ಆಡ್ಕೊತಾರೆ, ಮದುವೆ ಆಗದೆ ಇದ್ರೆ ಆಡ್ಕೊತಾರೆ, ಮದುವೆ ಆದ್ಮೇಲೆ ಮಕ್ಕಳಾಗದೆ ಹೋದ್ರೆ ಆಡ್ಕೊತಾರೆ. ಸೊ ಈ ನಿಯಮದ ಅನುಸಾರ ಸಾಮಾಜಿಕ ಜೀವನದಲ್ಲಿ ಇದೆಲ್ಲ ಬೇಕು. ಆದರೆ ಇವುಗಳಿದ್ದರೆ ಸನ್ಯಾಸ ಜೀವನಕ್ಕೆ ಮುಂದೆ ಹೋಗೋಕ್ಕಾಗಲ್ಲ.